ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚಿತ್ತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಫ್ಯಾಮಿಲಿನೂ ರೆಡಿ ಆಗಿದೆ ಆ್ಯಂಡ್ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಕೂಡ ಮಾಡಬೇಕು. ನಾವೇನು ಲಕ್ಷ್ಮೀ ಕೂರ್ಸಲ್ಲ, ಕೆಳಗಡೆ ನಮ್ಮ ಅತ್ತೆಯವ್ರು ಮಾಡಿದ್ದಾರೆ. ಸೊ ಇವಾಗ ಇಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿಗೆ ಹೋಗಬೇಕು. ಆ್ಯಂಡ್ ನಿಮ್ಮ ಮನೆಗೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವರ್ಷ ನಿಮಗೆ ವರಮಹಾಲಕ್ಷ್ಮಿ ನೀವು ಅನ್ಕೊಂಡಿದ್ದೆಲ್ಲ ಕೊಡಲಿ. ಸೊ ಒಳ್ಳೇದಾಗ್ಲಿ. ಬನ್ನಿ ಪೂಜೆ ಮಾಡಕ್ಕೆ ಹೋಗೋಣವಾ? ಆ್ಯಂಡ್ ಆಲ್ಮೋಸ್ಟ್ ನೆನ್ನೆನೇ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಎಸ್ಟರ್ಡೇ ವ್ಲಾಗಲ್ಲಿ ನೋಡಿರ್ತೀರ. ಇವಾಗ ಜಸ್ಟ್ ಹೂವು ಎಲ್ಲ ಹಾಕ್ಬಿಟ್ಟು ಅರೇಂಜ್ ಮಾಡೋದು ಅಷ್ಟೇ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಫಸ್ಟು ನಾನು ರೆಡಿ ಕೂಡ ಮಾಡಿಬಿಟ್ಟೆ. ಅಡುಗೆನೂ ಏನೂ ಮಾಡಿಲ್ಲ ಇನ್ನು. ಫಸ್ಟ್ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂಥೇಳಿ ಹಾಗೆ ನಾನು ರೆಡಿಯಾಗಿ ಬಂದು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಹಸ್ಬೆಂಡು ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಅವರಿಗೆಲ್ಲ ಡ್ರೆಸ್ ಎಲ್ಲ ತೆಗ್ದು ಇಟ್ಟಿದ್ನ ಅವ್ರು ಹಾಕಿ ರೆಡಿ ಮಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಎಲ್ಲ ರೆಡಿ ಆದಮೇಲೆ ನಾನು ಇಲ್ಲಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ತೆ. ಬಿಕಾಸ್ ಓಡಾಡ್ತಾ ಇರ್ತೀನ ಮೇಲೆ ಕೆಳಗೆ ಅಂತ ಹೇಳ್ಬಿಟ್ಟು ಸ್ಯಾರಿ ಎಲ್ಲ ಅಂಟಿದ್ರೆ ಎಲ್ಲ ಹಾಳಾಗೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಇವಾಗ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಬಂದು ನಿಲ್ಲಿಸ್ದೆ. ಇನ್ನೊಂದೇನೆಂದರೆ 4 ಜನನೂ ಒಟ್ಟಿಗೆ ನಿಲ್ಲಿಸೋದೇ ಒಂದು ದೊಡ್ಡ ಸಾಹಸ. ಚಿರು ಅಂತೂ ರೆಡಿ ಆದರೆ ಮನೆಯಲ್ಲೇ ಇರಲ್ಲ. ಹೋಗಿ ಅವನ ಪಾಡಿಗೆ ಅವ್ನು ಸುತ್ತಾ ಇರಬೇಕು. ಮನೇಲಿರೋದು ಸ್ವಲ್ಪ ಕಷ್ಟ. ಹಾಗಾಗಿ ಅವನ್ನ ಇಟ್ಕೊಂಡು ಬರೋದೇ ದೊಡ್ಡ ಕಷ್ಟ. ನಾವು 3 ಜನ ಇರ್ತೀವಿ, ಅವನು ಇರೋದೇ ಕಷ್ಟ. ಆಮೇಲೆ ಪೂಜೆ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದ್ರೂ ಅದು ಇದು ಅಂತ ಹಠ ಮಾಡ್ತಾನೇ ಇರ್ತಾನೆ. ಬಟ್ ಸಮಾಧಾನ ಮಾಡಿ ಹೇಗೋ ಮಾಡಿ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ನಿಲ್ಲಿಸಿ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಗಂಟೆ ಬಾರಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ. ಸರಿ ಬಾರಿಸ್ಲಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಪೂಜೆ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಾಯಿತು. ಆ್ಯಂಡ್ ನನಗೂ ಆಸೆ ಇದೆ, ಅಂದರೆ ವರಮಹಾಲಕ್ಷ್ಮಿ ಕೂರಿಸ್ಬೇಕು ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಮಕ್ಕಳು ಸ್ವಲ್ಪ ದೊಡ್ಡವರಾಗಲಿ, ಇವಾಗ ಹೇಗಿದ್ರು ಮಾಡ್ತಾ ಇದ್ದಾರಲ್ಲ, ಆಮೇಲೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ನಾರ್ಮಲಾಗೆ ಪೂಜೆ ಮಾಡ್ತೀನಿ ಅಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ಹಣ್ಣು ಏನಾದರೂ ಮತ್ತು ಆ ಹಬ್ಬಕ್ಕೆ ಏನೇನು ವಿಶೇಷತೆ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಬರ್ತೀನಿ. ಹಾಗಾಗಿ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಹಸ್ಬೆಂಡ್ ಕೂಡ ಪೂಜೆ ಮಾಡಿದ್ರು. ಆ್ಯಂಡ್ ಬುಜ್ಜಿ ಬೇಬಿ ಕೈಯಲ್ಲಿ ಕೂಡ ಮಾಡಿಸಿದ್ವಿ. ಅವನಿಗಂತೂ ಫುಲ್ ಖುಷಿ. ಅವನಿಗೆ ಪೂಜೆ ಎಲ್ಲ ಮಾಡೋದು ತುಂಬ ಇಷ್ಟ. ಹಾಗಾಗಿ ಪೂಜೆ ತುಂಬ ಚೆನ್ನಾಗೇ ಮಾಡ್ತಾನೆ. ಆ್ಯಂಡ್ ಪೂಜೆ ಎಲ್ಲ ಮಾಡಿಬಿಟ್ಟು ನೋಡಿ ನೀ ಎಷ್ಟು ಚೆನ್ನಾಗಿ ಕೈ ಮುಗಿತಾನೆ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಹೊಸ ಡ್ರೆಸ್ ಹಾಕಿದ್ದೆ. ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಆಮೇಲೆ ಪೂಜೆ ಎಲ್ಲ ಮಾಡಿ ನಾವು ಕೂಡ ಕೆಳಗಡೆ ಹೋಗೋಣ ಅಂದರೆ ಕೆಳಗಡೆ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಬೇಕಾಗಿತ್ತು. ನೈಟ್ ಸ್ವಲ್ಪ ಎಲ್ಲ ರೆಡಿ ಮಾಡಿ ಬಂದಿದ್ವಿ. ಆ್ಯಂಡ್ ಪೂಜೆ ಎಲ್ಲ ಆಗಿತ್ತು. ನಾವು ಕೂಡ ಹೋಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಪೂಜೆ ಮಾಡ್ತಾಯಿದ್ವಿ. ಆಮೇಲೆ ಹಸ್ಬೆಂಡ್ ಆರತಿ ಎಲ್ಲ ಕೊಟ್ಟರು. ಫೈನಲಾಗಿ ಆರತಿ ಎಲ್ಲ ತೊಗೊಂಡು ನೆಕ್ಸ್ಟು ನೋಡಿ ಈ ಥರ ಸಿಂಪಲ್ಲಾಗೆ ರೆಡಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಶನಿವಾರ ಪ್ರತಿ ಸಲಿನೂ ಧೂಪ ಹಾಕ್ತೀನಿ, ಅಂದರೆ ಸಾಂಬ್ರಾಣಿ ಹೊಗೆ ಹಾಕ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹಾಗೆ ಹಾಕ್ತೆ. ಮನೆ ತುಂಬ ಹಾಕ್ತಾ ಇರ್ತೀನಿ. ಬಿಕಾಸ್ ಅದು ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಹೋಗುತ್ತೆ. ಹಾಗೇನೆ ಇವತ್ತೂ ಅಷ್ಟೇ ಎಲ್ಲನೂ ಮನೆ ತುಂಬ ಹಾಕ್ಬಿಟ್ಟು ಬಂದೆ. ಏನೋ ಒಂಥರ ಪಾಸಿಟಿವ್ ವೈಬ್ ಕಾಣಿಸ್ತಾ ಇತ್ತು. ಮನೆಯೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫೆಸ್ಟಿವಲ್ ವಾತಾವರಣನೋ ಏನೋ ಗೊತ್ತಿಲ್ಲ, ಬಟ್ ತುಂಬ ಒಳ್ಳೆ ಫೀಲಿಂಗ್ ಬರ್ತಾಯಿತ್ತು. ಆ್ಯಂಡ್ ಪೂಜೆ ಎಲ್ಲ ಮುಗಿದ ಮೇಲೆ ಫೈನಲಾಗಿ ಈ ಥರ ಇತ್ತು. ಸಿಂಪಲಾಗಿ ಪೂಜೆ ಎಲ್ಲ ಮಾಡಿದ್ದೆ. ಅಡುಗೆ ಎಲ್ಲ ಏನೂ ಮಾಡಿಲ್ಲ, ಬಿಕಾಸ್ ಕೆಳಗಡೆನೇ ಎಲ್ಲ ಮಾಡ್ತೀವಿ ಅಂದಿದ್ರೆ. ಸೊ ಮೇಲ್ಗಡೆ ಎಲ್ಲ ಏನೂ ಅಡುಗೆ ಮಾಡಿಲ್ಲ. ಫಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ನೀಟಾಗೆ ಆಮೇಲೆ ನಾವು ಕೂಡ ಇವಾಗ ಕೆಳಗಡೆ ಹೊರಟ್ವಿ. ಕೆಳಗಡೆ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗಿತ್ತಲ್ಲ, ಸೊ ಅಲ್ಲಿ ಕೂಡ ಹೋಗಿ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಂಡ್ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಫ್ಯಾಮಿಲಿದು ಅಂತ ಹೇಳ್ಬಿಟ್ಟು ಚಿರುನ್ ಕರ್ಕೊಂಡು ಬರೋಕ್ಕೆ ಹೋದರೆ ಕೊನೆಗೂ ಬಂದೇ ಇಲ್ಲ. ಅವನು ರೆಡಿ ಆಗಿಬಿಟ್ರೆ ಸಾಕು, ಫ್ರೆಂಡ್ಸ್ ಯಾರು ಸಿಕ್ಕಿದ್ರೆ ಓಡೋಗ್ಬಿಡ್ತಾನೆ ಅವನು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾವೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮತ್ತು ಕೆಳಗಡೆ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲೂ ಅಕ್ಷತೆ ಎಲ್ಲ ಹಾಕಿದ್ವಿ. ಈ ಸಲ ಈ ಥರ ಆಯಿತು ವರಮಹಾಲಕ್ಷ್ಮಿ ಹಬ್ಬ. ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಬುಜ್ಜಿ ಬೇಬಿ ನೋಡಿ ಹಿಂದ್ಗಡೆ ಕುತ್ಕೊಂಡು ಅಲ್ಲಿರೋ ಫ್ರೂಟ್ಸ್ ಎಲ್ಲ ಎತ್ಕೊಂಡು ತಿಂತಾ ಇದ್ದಾನೆ ಅವನ ಪಾಡಿಗೆ ಅವನು. ಸಪ್ರೇಟಾಗಿ ತೊಗೊಂಡು ಬಂದಿದ್ದು ಎಕ್ಸ್ಟ್ರಾ ಇಕ್ಕಿದ್ವಾ, ಹಾಗಾಗಿ ಅದನ್ನು ಎತ್ಕೊಂಡು ತಿಂತಾ ಇದ್ದ. ಅಷ್ಟರಲ್ಲಿ ನಾವು ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ಆಮೇಲೆ ಹಸ್ಬೆಂಡ್ ಕೂಡ ಮಾಡಿದ್ರು. ಆ್ಯಂಡ್ ಬುಜ್ಜಿ ಬೇಬಿ ಕೈಯಲ್ಲಿ ಕೂಡ ಮಾಡಿಸಿದ್ವಿ. ನಿಮ್ಮ ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾವಾಗ ಫಸ್ಟ್ ವರ್ಷ ನೀವು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಕೂರಿಸಿದ್ದು ಅಂತ ಹೇಳ್ಬಿಟ್ಟು ಆ ಇಸ್ವಿನ ಕಮೆಂಟ್ ಮಾಡಿ. ಸೊ ಬುಜ್ಜಿ ಬೇಬಿ ಅಂತೂ ಫುಲ್ ಇವತ್ತು ದೇವ್ರ ಮೂಡಲ್ಲಿದ್ದ. ಎಲ್ಲ ಕಡೆ ದೇವ್ರು ನೋಡಿದ ತಕ್ಷಣ ಕೈ ಮುಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಕೆಳಗಡೆನೂ ಕೂಡ ಅವರಪ್ಪ ಪೂಜೆ ಮಾಡಿಸಿದ್ರು.
ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡ್ದೆ. ಪೂಜೆ ಎಲ್ಲ ಮಾಡಿದ್ಮೇಲೆ ಹಾಗೆ ಒಂದು ಕಡೆ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಬೇಕಾಗಿತ್ತು ಇನ್ನು. ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ನಮ್ಮ ಮನೆ ವರಮಹಾಲಕ್ಷ್ಮಿ ಹೀಗಿತ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ. ಸಿಂಪಲಾಗೇ ಡೆಕೋರೇಷನ್ ಎಲ್ಲ ಮಾಡಿ ಹೂವೆಲ್ಲ ಹಾಕಿದ್ವಿ ಆ್ಯಂಡ್ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾರ ಹಾಕಿರೋದು. ನಾನೇ ಮಾಡಿದ್ದಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಪೂಜೆ ಎಲ್ಲ ಮಾಡಿದ್ಮೇಲೆ ನಾವಿಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಸ್ವಲ್ಪ ಮಾತ್ರ ಪೆಂಡಿಂಗ್ ಇತ್ತು. ಹಾಗಾಗಿ ನಾನು ಎಲ್ಲರಿಗೂ ಒಬ್ಬಟ್ಟೆಲ್ಲ ತಟ್ಬಿಟ್ಟು ಸುಡ್ತಾ ಇದ್ದೆ. ಒಬ್ಬಟ್ಟು ತಟ್ಟಿ ಸುಡೋದು ಕಷ್ಟ. ಅಂದರೆ ನಿಂತ್ಕೊಂಡು ಮಾಡ್ಕೊಬೋದು, ಬಟ್ ಕುತ್ಕೊಂಡು ಎದ್ದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ತಟ್ಟಿ ಅಲ್ಲೇ ಸುಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಒಂದು ಕಡೆ ವಡೆ ಬರುತ್ತಲ್ಲ ಅದನ್ನೆಲ್ಲ ಸುಡ್ತಾಯಿದ್ರು. ಸೊ ಇಬ್ಬರು ಸೇರ್ಕೊಂಡು ಬೇಗ ಬೇಗ ಎಲ್ಲ ಮಾಡಿದ್ವಿ ಆ್ಯಂಡ್ ಫೈನಲಿ ನಾವು ಊಟ ಮಾಡೋಕ್ಕೆ ಒಂದು 12:00 12:30 ಆಗಿತ್ತು. ಫಸ್ಟು ತುಪ್ಪ ಮತ್ತು ಹೋಳ್ಗೆ ಎಲ್ಲ ಇರುತ್ತಲ್ಲ ಅದನ್ನು ಒಬ್ಬಟ್ಟೆಲ್ಲ ಹಾಕ್ಕೊಂಡು ತಿಂದ್ವಿ. ಕಾಯಲ್ಲೂ ಕೂಡ ಮಾಡಿದರು, ಬಟ್ ನನಗೆ ತುಪ್ಪ ಓಕೆ, ಕಾಯಲ್ಲೆಲ್ಲ ಜಾಸ್ತಿ ತಿನ್ನಲ್ಲ ನಾನು. ಹಾಗಾಗಿ ಆಮೇಲೆ ನಮ್ಮ ಮನೆಗೆ ಒಬ್ಬಟ್ಟು ಸಾರು, ಅನ್ನ, ಆಲೂಗೆಡ್ಡೆ ಪಲ್ಯ, ವಡೆ, ಕೋಸಂಬರಿ ಇಷ್ಟನ್ನು ಮಾಡಿದರು. ನಿಮ್ಮ ಮನೇಲಿ ಏನೇನೆಲ್ಲ ವೆರೈಟಿ ಮಾಡ್ತೀರಾ, ಇನ್ನೇನಾದರೂ ಸ್ಪೆಷಲ್ ಮಾಡ್ತೀರಾ ಇದಕ್ಕೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಅದೆಲ್ಲ ಆದಮೇಲೆ ಸಂಜೆ ಮೇಲೆ ಫುಲ್ ರೆಸ್ಟು, ಏನೂ ಕೆಲಸ ಇದ್ದಿದ್ದಿಲ್ಲ. ಆಮೇಲೆ ಸಂಜೆ ಮೇಲೆ ಅಕ್ಕಪಕ್ಕದವರೆಲ್ಲ ಕರೀತಾರಲ್ಲ, ಅಂದರೆ ಅರಶಿನ ಕುಂಕುಮಕ್ಕೆ, ಹಾಗಾಗಿ ಅವ್ರ ಮನೆಗೂ ಕೂಡ ಹೋಗಿದ್ದೆ. ಇದು ನಮ್ಮ ಪಕ್ಕದ ಮನೆಯವ್ರದ್ದು. ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೋ ಒಂಥರ ಖುಷಿ ಅರಶಿನ ಕುಂಕುಮಕ್ಕೆ ಕರೆದ್ರೆ. ಆ್ಯಂಡ್ ಬುಜ್ಜಿ ಬೇಬಿ ಅಲ್ಲೋದ್ರೂ ಕೂಡ ಕೈ ಹಾಕ್ತಾ ಇದ್ದ ಹಣ್ಗಳಿಗೆಲ್ಲ. ಅದಾದಮೇಲೆ ಇನ್ನೊಂದು ಮನೆಗೂ ಕೂಡ ಹೋಗಿದ್ವಿ. ಸೊ ಅದು ಎರಡನ್ನೂ ಮುಗಿಸ್ಕೊಂಡು ಇನ್ನೊಬ್ಬರು ಕೂಡ ಕರೆದಿದ್ರು, ಅಲ್ಲಿಗೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಬುಜ್ಜಿ ಬೇಬಿ ಅಂತೂ ಅವಾಗ ತಾನೇ ಎದ್ದಿದ್ದ. ಸೊ ಬಿಟ್ಬಿಟ್ಟು ಹೋದ್ರೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಅವನು ಕೂಡ ಎತ್ಕೊಂಡು ಹೊರಟ್ವಿ. ಆಮೇಲೆ ಅಲ್ಲೂ ಕೂಡ ಹೋಗಿ ಅರಶಿನ ಕುಂಕುಮ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಒಬ್ಬೊಬ್ಬರು ಮನೇಲಿ ಒಂದೊಂದು ಸಲ ನೋಡಿದಾಗಲೂ ಸಕ್ಕತ್ತಾಗಿತ್ತು. ಚೆನ್ನಾಗಿರುತ್ತೆ. ನಾವು ಕೂಡ ಮಾಡೋಕ್ಕೆ ಟ್ರೈ ಮಾಡೋಣ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ. ಸೊ ಎಲ್ಲನೂ ಅರಶಿನ ಕುಂಕುಮ ಎಲ್ಲ ತೊಗೊಂಡು ಇವಾಗ ವಾಪಸ್ ಮನೆಗೆ ಹೊರಟ್ವಿ. ಹೀಗೆ ಸಿಂಪಲಾಗೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಅಷ್ಟೇ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೀಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.